ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂರಿಸ್ಟ್ ಪ್ಲೇಸಸ್ ಎಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ನಮ್ಮ ಸ್ನೇಹಿತರ ಜೊತೆ ಮತ್ತು ನಮ್ಮ ಕುಟುಂಬದ ಜೊತೆ ಎಂಜಾಯ್ಮೆಂಟ್. ನಮ್ಮ ಫ್ಯಾಮಿಲಿ ಅಥವಾ ಸ್ನೇಹಿತರ ಜೊತೆ ಯಾವುದಾದ್ರೂ ಟೂರಿಸ್ಟ್ ಪ್ಲೇಸಸ್ ಗೆ ಹೋದ್ರೆ ಆ ಸಂತೋಷವೇ ಬೇರೆ. ಆದ್ರೆ ಈ ಎಲ್ಲಾ ಟೂರಿಸ್ಟ್ ಪ್ಲೇಸಸ್ ಗಳು ಒಂದೇ ರೀತಿ ಇರಲ್ಲ. ಕೆಲವು ನೋಡೋಕೆ ಸಿಂಪಲ್ ಆಗಿ ಚೆನ್ನಾಗಿರುತ್ತವೆ, ಅಲ್ಲಿಗೆ ಹೋಗೋದು ಕೂಡ ತುಂಬಾ ಈಸಿ ಆಗುತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಇನ್ನೂ ಕೆಲವು ಟೂರಿಸ್ಟ್ ಪ್ಲೇಸಸ್ ಗಳಿವೆ. ಅವು ನೋಡೋಕೆ ಸಿಂಪಲ್ ಆಗಿದ್ರೂ ಕೂಡ ಅಲ್ಲಿಗೆ ಹೋದ್ರೆ ನಮ್ಮ ಪ್ರಾಣಕ್ಕೂ ಕೂಡ ಅಪಾಯವಾಗಬಹುದು. ಸೊ ಈ ವಿಡಿಯೋದಲ್ಲಿ ಅಂತಹ ಅತ್ಯಂತ ಅಪಾಯಕರವಾದ ಟೂರಿಸ್ಟ್ ಪ್ಲೇಸಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಕ್ಲಿಫ್ ಕ್ಯಾಂಪಿಂಗ್. ಈ ಹೆಸರನ್ನ ಕೇಳಿದ ತಕ್ಷಣ ಸಿಂಪಲ್ ಆಗಿದೆ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಕ್ಲಿಫ್ ಕ್ಯಾಂಪಿಂಗ್ ಅಂದ್ರೆ ಬೆಟ್ಟ ಗುಡ್ಡಗಳ ಮಧ್ಯೆ ಟೆಂಟ್ ಗಳನ್ನ ಹಾಕೊಂಡು ಜೋತಾಡ್ತಾ ಮಲಗೋದು. ಅರ್ಥ ಆಗ್ಲಿಲ್ಲ ಅಲ್ವಾ? ಹಾಗಾದ್ರೆ ಒಂದ್ಸಲ ಈ ಫೋಟೋ ನೋಡಿ. ಒಂದು ಬೆಟ್ಟಕ್ಕೆ ಹಗ್ಗವನ್ನ ಕಟ್ಟಿ ಆ ಹಗ್ಗಕ್ಕೆ ಒಂದು ಟೆಂಟ್ ಕಟ್ಟಿ ಆ ಟೆಂಟ್ ಅನ್ನ ಮೌಂಟೇನ್ ಮೇಲೂ ಅಲ್ಲದೆ ಮತ್ತು ಕೆಳಗೂ ಅಲ್ಲದೆ ಮಧ್ಯದಲ್ಲಿ ಜೋತಾಡುವ ಹಾಗೆ ಮಾಡ್ತಾರೆ. ನಂತರ ಅವರು ಮತ್ತೆ ಕೆಳಗಡೆ ಹೋಗಿ ಆ ಬೆಟ್ಟವನ್ನ ಹತ್ತಾರೆ. ಇಲ್ಲೇ ಒಂದು ಟ್ವಿಸ್ಟ್ ಇದೆ. ಅದೇನಂದ್ರೆ ಆ ಬೆಟ್ಟವನ್ನ ಟ್ರೆಕ್ಕಿಂಗ್ ಮಾಡ್ತಾ ಇರಲ್ಲ, ಅವರ ಸೊಂಟಕ್ಕೆ ಸೇಫ್ಟಿ ಹಗ್ಗವನ್ನ ಕಟ್ಟಿಕೊಂಡು ಆ ಹಗ್ಗದಿಂದ ಬೆಟ್ಟದ ಮಧ್ಯದವರೆಗೆ ಅಂದ್ರೆ ಆ ಟೆಂಟ್ ಕಟ್ಟಿರುವ ಜಾಗದವರೆಗೆ ಹೋಗಿ ಆ ಟೆಂಟ್ ನಲ್ಲಿ ರಾತ್ರಿ ಎಲ್ಲ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಕೆಳಗಡೆ ಬರ್ತಾರೆ. ಒಂದು ವೇಳೆ ವೆದರ್ ಹಾಳಾದ್ರೆ ಅಥವಾ ಆ ಕಟ್ಟಿರುವ ಹಗ್ಗ ಸ್ವಲ್ಪ ಲೂಸ್ ಆದ್ರೂ ಕೂಡ ಅವರ ಗತಿ ಅಷ್ಟೇ. ಇದನ್ನ ಯಾರು ಸ್ಟಾರ್ಟ್ ಮಾಡಿದಾರೋ ಗೊತ್ತಿಲ್ಲ, ಆದ್ರೆ ಬಹಳಷ್ಟು ಜನ ಇಂತಹ ಥ್ರಿಲ್ಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ. ರೋಪ್ ಮತ್ತು ವೆದರ್ ಸಮಸ್ಯೆಗಳ ಕಾರಣದಿಂದ ಕೆಲವು ಜನ ಸತ್ತು ಹೋಗ್ತಾ ಇದ್ರೆ, ಇನ್ನು ಕೆಲವು ಜನರು ಅಲ್ಲಿಗೆ ಹೋದ ತಕ್ಷಣ ಸೆಲ್ಫಿಗಳನ್ನ ತೆಗೆದುಕೊಳ್ತಾ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾ ಇದ್ದಾರೆ. ನಂಬರ್ 2, ನೇವಿ ಸ್ವಿಂಗ್. ಇದು ನ್ಯೂಜಿಲೆಂಡ್ ದೇಶದಲ್ಲಿದೆ. ಇದು ಪ್ರಪಂಚದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ವಿಂಗ್ ಎಂದು ಕರೆಯಲಾಗುತ್ತೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಬಂಗಿ ಜಂಪಿಂಗ್ ಎಂದು ಕೂಡ ಕರೆಯಲಾಗುತ್ತೆ. ಇದನ್ನ ಪ್ರಪಂಚದಲ್ಲೇ ಅತ್ಯಂತ ಡೇಂಜರಸ್ ಬಂಗಿ ಜಂಪಿಂಗ್ ಎಂದು ಕೂಡ ಹೇಳ್ಬೋದು. ಯಾಕೆಂದ್ರೆ ಈ ಬಂಗಿ ಜಂಪಿಂಗ್ ಅನ್ನ ಎರಡು ಬೆಟ್ಟಗಳ ಮಧ್ಯೆ ಸ್ಟೀಲ್ ರಾಡ್ಸ್ ಗಳಿಂದ ದಾರಿಯನ್ನ ಏರ್ಪಡಿಸಿ ನಿಮ್ಮನ್ನ ಅದರ ಮಧ್ಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಈ ರೀತಿ ಬಿಟ್ಟು ಬಿಡ್ತಾರೆ. ಕೇವಲ ಕೆಲವು ಸೆಕೆಂಡ್ಸ್ ಗಳಲ್ಲಿ ನೀವು 100 ಕಿಲೋಮೀಟರ್ ಗಳಷ್ಟು ಸ್ಪೀಡ್ ನಿಂದ ಕೆಳಗಡೆ ಬೀಳ್ತೀರಿ. ಅದು ಕೂಡ 900 ಅಡಿಗಳಷ್ಟು ಎತ್ತರದಿಂದ ನಿಮ್ಮನ್ನ ಕೆಳಗಡೆ ತಳ್ತಾರೆ. ಸೊ ಇದು ಎಷ್ಟು ಭಯಂಕರವಾಗಿರುತ್ತೆ ಎಂಬುದನ್ನ ನೀವೇ ಒಂದ್ಸಲ ಊಹೆ ಮಾಡ್ಕೊಳ್ಳಿ. ಹಾಗಾದ್ರೆ ಇಂತಹ ಒಂದು ಅಡ್ವೆಂಚರ್ ಅನ್ನ ನಿಮಗೂ ಕೂಡ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನಂಬರ್ 3, ದಾನಾಕಿಲ್ ಡಿಸರ್ಟ್. ಇದು ನಮ್ಮ ಭೂಮಿಯ ಮೇಲೆ ಇರುವ ಒನ್ ಆಫ್ ದಿ ಹಾಟೆಸ್ಟ್ ಜಾಗವೆಂದು ಕೂಡ ಹೇಳ್ಬೋದು. ಈವನ್ ಚಳಿಗಾಲದಲ್ಲೂ ಕೂಡ ಈ ಮರುಭೂಮಿ ತುಂಬಾ ತಾಪಮಾನದಿಂದ ಕೂಡಿರುತ್ತೆ. ಈ ಮರುಭೂಮಿ ಇಥಿಯೋಪಿಯಾದಲ್ಲಿದೆ. ಇಲ್ಲಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಮಿನಿಮಮ್ 50 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ನೋಡೋಕೆ ಸೇಮ್ ಯಾರೋ ಒಬ್ಬ ಆರ್ಟಿಸ್ಟ್ ಹಾಕಿರುವ ಚಿತ್ರದಂತೆ ಕಾಣುತ್ತೆ. ಆದ್ರೆ ಈ ಜಾಗವನ್ನ ಈ ಪ್ರಪಂಚದಲ್ಲೇ ಅತ್ಯಂತ ಯೂನಿಕ್ ಪ್ಲೇಸ್ ಆಗಿ ಹೇಳಲಾಗುತ್ತೆ. ಸೊ ಇಷ್ಟೊಂದು ಯೂನಿಕ್ ಆಗಿದ್ದಾಗ ಟೂರಿಸ್ಟ್ ಗಳು ಆ ಜಾಗವನ್ನ ಬಿಡ್ತಾರ. 2004ರವರೆಗೆ ಈ ಜಾಗದ ಬಗ್ಗೆ ಪ್ರಪಂಚಕ್ಕೆ ಜಾಸ್ತಿ ಗೊತ್ತಿರಲಿಲ್ಲ. ಆದ್ರೆ ನ್ಯಾಷನಲ್ ಜಿಯೋಗ್ರಫಿ ಅವರು 2004ರಲ್ಲಿ ಇದರ ಮೇಲೆ ಒಂದು ಡಾಕ್ಯುಮೆಂಟರಿ ಮಾಡಿದ ನಂತರ ಈ ಜಾಗ ಬಹಳಷ್ಟು ಜನ ಟೂರಿಸ್ಟ್ ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಆಗಿನಿಂದ ಇಲ್ಲಿಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಇದು ಸಮುದ್ರ ಮಟ್ಟಕ್ಕೆ 100 ಅಡಿಗಳಷ್ಟು ಆಳದಲ್ಲಿರುತ್ತೆ. ಅದೇ ರೀತಿ ಆ ಜಾಗದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಿಮ್ಗೆ ಆಕ್ಟಿವ್ ಜ್ವಾಲಾಮುಖಿಗಳೇ ಕಂಡು ಬರುತ್ತವೆ. ಟೂರಿಸ್ಟ್ ಗಳು ಅಲ್ಲಿಗೆ ಹೋದ್ರೂ ಕೂಡ ಅವರ ಪ್ರಾಣಗಳಿಗೆ ಗ್ಯಾರಂಟಿ ಇರಲ್ಲ. ಯಾಕೆಂದ್ರೆ ಆ ಆಕ್ಟಿವ್ ಜ್ವಾಲಾಮುಖಿಗಳು ಸಲ್ಫರ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡುತ್ತವೆ. ಸೊ ಆ ಸಲ್ಫರ್ ಡೈಆಕ್ಸೈಡ್ ಅನ್ನ ಉಸಿರಾಡಿದ್ರೆ ಬಹಳಷ್ಟು ಅನಾರೋಗ್ಯದ ಸಮಸ್ಯೆಗಳು ಎದುರಾಗುತ್ತವೆ. ಅದೇ ರೀತಿ ಇಲ್ಲಿ ದುಃಖ ಪಡುವ ಇನ್ನೊಂದು ವಿಷಯ ಏನು ಅಂದ್ರೆ ಆ ಜಾಗದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಗಳು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಅಲ್ಲಿರುವ ಜ್ವಾಲಾಮುಖಿಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಒಡೆದು ಹೋಗಿ ಲಾವಾವನ್ನ ರಿಲೀಸ್ ಮಾಡುವ ಅವಕಾಶವಿದೆ. ಆದ್ರೆ ಅಡ್ವೆಂಚರ್ ಅಂದ್ರೆ ಇಷ್ಟಪಡುವ ಟ್ರಾವೆಲರ್ಸ್ ಮಾತ್ರ ಅವುಗಳ ಬಗ್ಗೆ ಕೇರ್ ಮಾಡದೆ ಈ ಜಾಗವನ್ನ ವಿಸಿಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ವಿಜ್ಞಾನಿಗಳು ಕೂಡ ಈ ಜಾಗದ ಬಗ್ಗೆ ಬಹಳಷ್ಟು ರಿಸರ್ಚ್ ಗಳನ್ನ ಮಾಡ್ತಾ ಇದ್ದಾರೆ. ನಂಬರ್ 4, ಗೆಲ್ಮರ್ಬನ್ ರೋಲರ್ ಕೋಸ್ಟರ್. ರೋಲರ್ ಕೋಸ್ಟರ್ ಕೂಡ ಡೇಂಜರ್ ಆಗಿರುತ್ತಾ ಅಂತ ನಿಮ್ಗೆ ಅನಿಸ್ತಾ ಇರಬಹುದು. ಮೇ ಬಿ ಎಲ್ಲಾ ರೋಲರ್ ಕೋಸ್ಟರ್ ಗಳು ಡೇಂಜರ್ ಆಗದಿರಬಹುದು, ಆದ್ರೆ ಈ ಗೆಲ್ಮರ್ಬನ್ ರೋಲರ್ ಕೋಸ್ಟರ್ ಮಾತ್ರ ತುಂಬಾ ಡೇಂಜರ್. ಇದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿದೆ. ಸಾಧಾರಣವಾಗಿ ರೋಲರ್ ಕೋಸ್ಟರ್ ಗಳು ಎಕ್ಸಿಬಿಷನ್ಸ್ ಅಥವಾ ವಂಡರ್ಲಾಗಳಂತಹ ಸ್ಥಳಗಳಲ್ಲಿ ಇರುತ್ತವೆ. ಆದ್ರೆ ಈ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಮಾತ್ರ ಈ ರೋಲರ್ ಕೋಸ್ಟರ್ ಒಂದು ಬೆಟ್ಟದ ಮೇಲೆ ಇರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಇದು ರೋಲರ್ ಕೋಸ್ಟರ್ ನಂತೆ ಕಾಣಲ್ಲ, ಆದ್ರೆ ಅದು ಹೋಗುವ ವೇಗಕ್ಕೆ ನಾವು
ನಾವು ಆ ಬೆಟ್ಟದಿಂದ ಕೆಳಗಡೆ ಬೀಳ್ತೀವೇನೋ ಅಂತ ಅನಿಸುತ್ತೆ. ಬಟ್ ಎಷ್ಟೇ ಭಯ ಅನಿಸಿದ್ರು ನಾವು ಅದರ ಮೇಲೆ ಹೋಗ್ತಾ ಇರುವಾಗ ಅದರ ಸುತ್ತಮುತ್ತಲಿರುವ ಪರಿಸರವನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತೆ. ಈ ಜಾಗದಲ್ಲಿ ಇದುವರೆಗೂ ಯಾರಿಗೂ ಅಪಾಯವಾಗಿಲ್ಲ. ಆದ್ರೆ ಬಹಳಷ್ಟು ಜನ ಈ ರೋಲರ್ ಕೋಸ್ಟರ್ ಮೇಲೆ ಪ್ರಯಾಣ ಮಾಡಿ ಮೂರ್ಛೆ ಬಂದು ಬೀಳ್ತಾ ಇರ್ತಾರೆ. ಅದೇ ರೀತಿ ಇದರ ಮೇಲೆ ಪ್ರಯಾಣಿಸೋಕೆ ಹಾರ್ಟ್ ಪೇಷಂಟ್ ಗಳಿಗೆ ಅನುಮತಿ ಇರಲ್ಲ. ಯಾಕೆಂದ್ರೆ ಇದು ಅಂತಹ ಹಾರ್ಟ್ ಪೇಷಂಟ್ ಗಳಿಗೆ ತುಂಬಾ ಡೇಂಜರ್ ಅಂತ ಹೇಳ್ಬೋದು. ನಂಬರ್ 5 ಕ್ಲಿಫ್ ಸ್ವಿಂಗ್. ಇದು ಚೀನಾ ದೇಶದಲ್ಲಿದೆ. ಸಾಧಾರಣವಾಗಿ ನಾವು ಜೋಕಾಲಿಯಲ್ಲಿ ಯಾವ ರೀತಿ ಆಟವಾಡ್ತೀವೋ ಇದು ಕೂಡ ಸೇಮ್ ಅದೇ ರೀತಿ ಇರುತ್ತೆ, ಆದ್ರೆ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಈ ಜೋಕಾಲಿ ಸರಿಸುಮಾರು 700 ಮೀಟರ್ ಗಳಷ್ಟು ಎತ್ತರದಲ್ಲಿರುತ್ತೆ. ಇದನ್ನ ನೋಡ್ತಾ ಇದ್ರೆ ತುಂಬಾ ದೊಡ್ಡದಾಗಿ ಮತ್ತು ಸುಂದರವಾಗಿ ಕಾಣ್ತಾ ಇರಬಹುದು. ಆದ್ರೆ ಯಾವ್ದಾದ್ರು ಒಂದು ಚಿಕ್ಕ ತಪ್ಪು ನಡೆದು ಈ ಜೋಕಾಲಿಯಿಂದ ನೀವು ಕೆಳಗಡೆ ಬಿದ್ರೆ ನಿಮ್ಮನ್ನ ಆ ದೇವರಿಗೂ ಕಾಪಾಡೋಕಾಗಲ್ಲ. ಬದುಕುಳಿಯುವ ಚಾನ್ಸ್ 0.1% ಕೂಡ ಇರಲ್ವಂತೆ. ಹಾರ್ಟ್ ಪೇಷಂಟ್ ಗಳನ್ನಾದ್ರೆ ಟ್ರೈ ಮಾಡೋಕು ಕೂಡ ಬಿಡಲ್ಲ. ಯಾಕೆಂದ್ರೆ ಆ ಜೋಕಾಲಿಯಲ್ಲಿ ಕುಳಿತಾಗ ಆ ಬೆಟ್ಟದ ಕೆಳಗಡೆ ತುಂಬಾ ಭಯಂಕರವಾಗಿರುತ್ತೆ. ಸೊ ಇದು ಇಷ್ಟೊಂದು ಭಯಂಕರವಾದ ಜಾಗ ಆಗಿದ್ರೂ ಕೂಡ ಬಹಳಷ್ಟು ಜನ ಅಡ್ವೆಂಚರ್ಸ್ ಈ ಜಾಗಕ್ಕೆ ಹೋಗಿ ಅದನ್ನ ಟ್ರೈ ಮಾಡ್ತಾ ಇರ್ತಾರೆ. ನಂಬರ್ 6 ಓಯ್ಮ್ಯಾಕೋನ್. ಪ್ರಪಂಚದಲ್ಲೇ ಅತ್ಯಂತ ತಂಪಾದ ಪ್ರದೇಶವಿದು. ಇದು ರಷ್ಯಾ ದೇಶದಲ್ಲಿದೆ. ಸಾಧಾರಣವಾಗಿ ಚಳಿಗಾಲದಲ್ಲಿ ನಮ್ಮ ಜಾಗದಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಇದ್ರೇನೆ ತುಂಬಾ ಚಳಿ ಅನಿಸುತ್ತೆ. ಆದ್ರೆ ಈ ಓಯ್ಮ್ಯಾಕೋನ್ ನಲ್ಲಿ ಚಳಿಗಾಲದಲ್ಲಿ -ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. -ಡಿಗ್ರಿ ಸೆಲ್ಸಿಯಸ್ ಅಂದ್ರೆ -1 -2 ಇರುತ್ತೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಆವರೇಜ್ ಆಗಿ -40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ಹೌದು, ನೀವು ಕರೆಕ್ಟ್ ಆಗಿ ಕೇಳಿದೀರಿ. ಈ ಟೆಂಪರೇಚರ್ ಕೆಲವೊಂದು ಬಾರಿ -48 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಹೋಗುತ್ತೆ. ಇಲ್ಲಿನ ಟೆಂಪರೇಚರ್ ಕೇವಲ ಚಳಿಗಾಲದಲ್ಲಿ ಅಷ್ಟೇ ಅಲ್ಲ, ಬೇಸಿಗೆಗಾಲ, ಮಳೆಗಾಲ ಯಾವ ಕಾಲದಲ್ಲಾದ್ರೂ -ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಆಗ್ತಾ ಇರುತ್ತೆ. ಒಂದು ವೇಳೆ ಯಾವುದೇ ರೀತಿಯ ಜಾಗ್ರತೆಗಳನ್ನ ತೆಗೆದುಕೊಳ್ಳದೆ ಆ ಪ್ರದೇಶದಲ್ಲಿ ಹೊರಗಡೆ ಬಂದ್ರೆ ಅವರ ಗತಿ ಅಷ್ಟೇ. ಕೆಲವು ಸೆಕೆಂಡ್ಸ್ ಗಳಲ್ಲಿ ಮಂಜಿನಿಂದ ಗಡ್ಡೆ ಕಟ್ಟಿಕೊಂಡು ಸತ್ತು ಹೋಗಿ ಬಿಡ್ತಾರೆ. ಸ್ನೋ ಫಾಲ್ಸ್ ಗಳನ್ನ ಎಂಜಾಯ್ ಮಾಡುವ ಬಹಳಷ್ಟು ಜನ ಟೂರಿಸ್ಟ್ ಗಳು ಈ ಜಾಗಕ್ಕೆ ವಿಸಿಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವರಲ್ಲಿ ಎಲ್ಲರೂ ಕೂಡ ಹಿಂತಿರುಗಿ ಮತ್ತೆ ಮನೆಗೆ ಹೋಗಲ್ಲ. ಯಾಕಂದ್ರೆ 2018ರಲ್ಲಿ ಇದೇ ರೀತಿಯ ಇಬ್ಬರು ಟೂರಿಸ್ಟ್ಗಳು ಇಲ್ಲಿಗೆ ಬಂದು ಸರಿಯಾದ ಜಾಗೃತಿಗಳನ್ನ ತೆಗೆದುಕೊಳ್ಳದೆ ಹೊರಗಡೆ ಹೋಗ್ತಾರೆ. ಆದ್ರೆ ಅವರು ಕೆಲವು ನಿಮಿಷಗಳಲ್ಲಿ ಫ್ರೀಸ್ ಆಗಿ ಸತ್ತು ಹೋಗಿ ಬಿಡ್ತಾರೆ. ಈ ರೀತಿ ಪ್ರತಿ ವರ್ಷ ಇಲ್ಲಿಗೆ ಬರುವ ಟೂರಿಸ್ಟ್ಗಳು ಸತ್ತು ಹೋಗ್ತಾ ಇದ್ದಾರೆ. ಅದಕ್ಕಾಗಿಯೇ ಇದನ್ನ ಅತ್ಯಂತ ಅಪಾಯಕರವಾದ ಟೂರಿಸ್ಟ್ ಪ್ಲೇಸಸ್ ಗಳಲ್ಲಿ ಒಂದಾಗಿ ಹೇಳಲಾಗುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 7 ಚೀನಾಸ್ ಹ್ಯಾಂಗಿಂಗ್ ಟೆಂಪಲ್. ಈ ದೇವಾಲಯವನ್ನ ಚೀನಾದವರು ಒಂದು ಬೆಟ್ಟದ ತುದಿಯಲ್ಲಿ ಕಟ್ಟಿದ್ದಾರೆ. ಸಾಧಾರಣವಾಗಿ ದೇವಾಲಯಗಳನ್ನ ಪ್ರಜೆಗಳಿಗೆ ಅನುಕೂಲಕರವಾದ ಜಾಗದಲ್ಲಿ ಕಟ್ತಾರೆ. ಆದ್ರೆ ಈ ದೇವಾಲಯ ಮಾತ್ರ ಒಂದು ಬೆಟ್ಟದ ಮಧ್ಯದ ಭಾಗದಲ್ಲಿ ಇರುತ್ತೆ. ಇಲ್ಲಿಗೆ ಹೋಗುವುದು ಕೂಡ ತುಂಬಾ ಕಷ್ಟ. ಯಾಕೆಂದ್ರೆ ಆ ಬೆಟ್ಟ ಕೂಡ ಅಷ್ಟೊಂದು ಸ್ಟೇಬಲ್ ಆಗಿರಲ್ಲ. ಯಾವಾಗ ಏನಾಗುತ್ತೆ ಎಂಬುದು ಕೂಡ ಗೊತ್ತಿಲ್ಲ. ಈ ದೇವಾಲಯದಲ್ಲಿ ಬುದ್ಧನ ವಿವಿಧ ರೀತಿಯ ವಿಗ್ರಹಗಳಿರುತ್ತವೆ. ಅಷ್ಟೇ ಅಲ್ಲ, ಈ ಮಧ್ಯಕಾಲದಲ್ಲಿ ಆ ಬೆಟ್ಟಕ್ಕೆ ಅಲ್ಲಲ್ಲಿ ದೊಡ್ಡ ರಂಧ್ರಗಳು ಕೂಡ ಏರ್ಪಟ್ಟಿವೆ. ಸೊ ಕೇವಲ ಅಡ್ವೆಂಚರ್ ಅಂದ್ರೆ ಇಷ್ಟಪಡುವವರು ಮಾತ್ರವೇ ಧೈರ್ಯ ಮಾಡಿ ಈ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ನಂಬರ್ 8 ಮೌಂಟೇನ್ ಪಿಲ್ಲರ್ಸ್. ಪರ್ವತಗಳು ತುಂಬಾ ವಿಶಾಲವಾಗಿ ಸುಂದರವಾಗಿ ನಮಗೆ ಕಾಣಿಸುತ್ತವೆ. ನೀವು ಬಹಳಷ್ಟು ರೀತಿಯ ಪರ್ವತಗಳನ್ನ ನೋಡಿರ್ತೀರಿ. ಆದ್ರೆ ಚೀನಾ ದೇಶದ ನ್ಯಾಷನಲ್ ಫಾರೆಸ್ಟ್ ಪಾರ್ಕ್ ನಲ್ಲಿರುವ ಈ ಪರ್ವತಗಳನ್ನ ನೋಡಿದ್ರೆ ನಿಮಗೆ ತುಂಬಾ ವಿಚಿತ್ರ ಅನಿಸುತ್ತೆ. ಯಾಕೆಂದ್ರೆ ಸಾಧಾರಣವಾಗಿ ಪರ್ವತಗಳು ಅಂದ್ರೆ ತುಂಬಾ ಎತ್ತರವಾಗಿ ಅಗಲವಾಗಿ ಇರುತ್ತವೆ. ಆದ್ರೆ ಇಲ್ಲಿನ ಪರ್ವತಗಳು ಮಾತ್ರ ಈ ರೀತಿ ಕಂಬದಂತೆ ಎತ್ತರವಾಗಿದ್ದು ಕಡಿಮೆ ಅಗಲವನ್ನ ಹೊಂದಿರುತ್ತವೆ. ಈ ಪರ್ವತಗಳನ್ನ ಉಳಿದ ಪರ್ವತಗಳ ಜೊತೆ ಹೋಲಿಸಿ ನೋಡಿದ್ರೆ ತುಂಬಾ ಉದ್ದವಾಗಿರುತ್ತವೆ. ಇವುಗಳನ್ನ ನೋಡ್ತಾ ಇದ್ರೆ ನಮಗೆ ಅವತಾರ್ ಸಿನಿಮಾದಲ್ಲಿರುವ ಫ್ಲೋಟಿಂಗ್ ಮೌಂಟೇನ್ಸ್ ನೆನಪಿಗೆ ಬರುತ್ತವೆ. ಮೇ ಬಿ ಇವುಗಳನ್ನ ನೋಡಿದ ನಂತರವೇ ಆ ರೀತಿ ಸಿನಿಮಾದಲ್ಲಿ ತೋರಿಸಬೇಕು ಎಂಬ ಐಡಿಯಾ ಕೂಡ ಬಂದಿರಬಹುದು. ಈ ಪರ್ವತಗಳ ಮೇಲೆ ಹೋಗ್ಬೇಕು ಅಂದ್ರೆ ಕೇಬಲ್ಸ್ ಗಳ ಮೂಲಕವೇ ಹೋಗ್ಬೇಕು. ಸೊ ಈ ಪರ್ವತಗಳನ್ನ ನೋಡೋಕೆ ಬಹಳಷ್ಟು ಜನ ಟೂರಿಸ್ಟ್ ಗಳು ಇಲ್ಲಿಗೆ ಬರ್ತಾ ಇರ್ತಾರೆ. ಆದ್ರೆ ಎಲ್ಲರೂ ಕೂಡ ಈ ಕೇಬಲ್ ಮೇಲೆ ಪ್ರಯಾಣಿಸೋಕೆ ತುಂಬಾ ಭಯಪಡ್ತಾರೆ. ಯಾಕೆಂದ್ರೆ ಈ ಕೇಬಲ್ಸ್ ಗಳ ಮೇಲೆ ಪ್ರಯಾಣಿಸುವಾಗ ಕೆಳಗಡೆ ನೋಡಿ ಬಹಳಷ್ಟು ಜನ ಮೂರ್ಛೆ ಬಂದು ಬೀಳ್ತಾ ಇರ್ತಾರೆ. ನಂಬರ್ 9 ಹರಿಹರ್ ಫೋರ್ಟ್. ಇಲ್ಲಿಯವರೆಗೆ ಹೇಳಿರುವ ಜಾಗಗಳೆಲ್ಲ ವಿದೇಶಗಳಲ್ಲಿರುವ ಜಾಗಗಳೇ. ಆದ್ರೆ ನಾನೀಗ ಹೇಳುವ ಈ ಜಾಗ ಮಾತ್ರ ನಮ್ಮ ಭಾರತದಲ್ಲೇ ಇದೆ. ಇಲ್ಲಿಗೆ ಟೂರಿಸ್ಟ್ ಗಳನ್ನು ಕೂಡ ಅಲೋ ಮಾಡ್ತಾರೆ. ಆದ್ರೆ ಇದೊಂದು ರಿಸ್ಕಿ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಇದನ್ನ ಭಾರತದಲ್ಲಿ ಒನ್ ಆಫ್ ದಿ ಮೋಸ್ಟ್ ಅಡ್ವೆಂಚರ್ ಹಿಲ್ ಎಂದು ಕೂಡ ಕರೀತಾ ಇರ್ತಾರೆ. ಇದು ನಮ್ಮ ಭಾರತದ ಮಹಾರಾಷ್ಟ್ರದಲ್ಲಿದೆ. ಈ ಬೆಟ್ಟದ ಎತ್ತರ ಸರಿಸುಮಾರು ಸಮುದ್ರ ಮಟ್ಟದಿಂದ 3676 ಅಡಿಗಳಷ್ಟು ಎತ್ತರದಲ್ಲಿದೆ. ಇಲ್ಲಿರುವ ಕೋಟೆ ತುಂಬಾ ಯೂನಿಕ್ ಆಗಿರುತ್ತೆ.
ಈ ಕೋಟೆಯನ್ನ ಯಾರಿಗೂ ಕೂಡ ಹತ್ತೋಕಾಗಲ್ಲ ಅನ್ನೋಷ್ಟು ಭಯಂಕರವಾಗಿ ಕಾಣಿಸುತ್ತೆ. ಈ ಬೆಟ್ಟದ ಮೇಲೆ ಹೋಗ್ಬೇಕು ಅಂದ್ರೆ ಇಂತಹ ಭಯಂಕರವಾದ ಮೆಟ್ಟಿಲುಗಳನ್ನ ಹತ್ತಿ ಹೋಗ್ಬೇಕಾಗುತ್ತೆ. ಭಯಂಕರವಾದ ಮೆಟ್ಟಿಲು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಮೆಟ್ಟಿಲುಗಳು 80 ಡಿಗ್ರಿ ಸ್ಟ್ರೈಟ್ ಆಗಿರುವ ಬೆಟ್ಟದ ಮೇಲೆ ಇರುತ್ತವೆ. ಸೊ ಈ ರೀತಿ ಇರೋದ್ರಿಂದ ಒಂದು ವೇಳೆ ನಮ್ಮ ಕಾಲು ಸ್ಲಿಪ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನಾವು ಯಮಲೋಕಕ್ಕೆ ಟಿಕೆಟ್ ಪಡಿಬೇಕಾಗುತ್ತೆ. ಅಷ್ಟೇ ಅಲ್ಲ, ಇದನ್ನ ಹತ್ತುವಾಗ ಅಥವಾ ಇಳಿಯುವಾಗ ಮೂರ್ಛೆ ಬರುವ ಅವಕಾಶವೂ ಕೂಡ ಇರುತ್ತೆ. ಇದನ್ನ ಏರುವುದು ಎಷ್ಟು ಕಷ್ಟ ಎಂಬುದನ್ನ ಕೆಲವು ಜನ ವ್ಲಾಗರ್ಗಳು ಮಾಡಿರುವ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅರ್ಥವಾಗಿ ಬಿಡುತ್ತೆ. ನಂಬರ್ 10, ಗೇಟ್ ಆಫ್ ಹೆಲ್. ಇದನ್ನ ದರ್ವಾಜಾ ಗ್ಯಾಸ್ ಕ್ರೇಟರ್ ಎಂದು ಕೂಡ ಕರೀತಾರೆ. ಇದು ತುರ್ಕ್ಮೆನಿಸ್ತಾನ್ ನಲ್ಲಿ ಇದೆ. 1971ರಲ್ಲಿ ರಷ್ಯಾ ದೇಶದ ವಿಜ್ಞಾನಿಗಳು ತುರ್ಕ್ಮೆನಿಸ್ತಾನ್ ನಲ್ಲಿ ಪೆಟ್ರೋಲ್ ಇದೆ ಎಂದು ಗುರುತಿಸಿ ಆ ಜಾಗದಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಆ ಜಾಗದಲ್ಲಿ ಒಂದು ದೊಡ್ಡ ರಂಧ್ರ ಬಿದ್ದು ಮೀಥೇನ್ ಗ್ಯಾಸ್ ಹೊರಗಡೆ ಬರೋಕೆ ಶುರುವಾಗುತ್ತೆ. ಇದನ್ನ ನೋಡಿ ಅವರಿಗೆ ಏನ್ ಮಾಡ್ಬೇಕು ಎಂಬುದು ಅರ್ಥವಾಗಲ್ಲ. ಆಗಲೇ ಅವರಿಗೆ ಒಂದು ಉಪಾಯ ಬರುತ್ತೆ. ಅದಕ್ಕೆ ಬೆಂಕಿ ಹಚ್ಚಿದ್ರೆ ಆ ಗ್ಯಾಸ್ ಕೆಲವು ದಿನಗಳಿಗೆ ಉರಿದು ಅದು ಕಂಟ್ರೋಲ್ ಆಗುತ್ತೆ ಅಂತ ಭಾವಿಸಿ ಅದಕ್ಕೆ ಬೆಂಕಿಯನ್ನ ಇಡ್ತಾರೆ. ಯಾಕೆಂದ್ರೆ ಆ ಮೀಥೇನ್ ಗ್ಯಾಸ್ ಅನ್ನ ಯಾರಾದ್ರೂ ಉಸಿರಾಡಿದ್ರೆ ಅವರಿಗೆ ಬಹಳಷ್ಟು ಅನಾರೋಗ್ಯದ ಸಮಸ್ಯೆಗಳು ಎದುರಾಗುತ್ತವೆ. ಆದ್ರೆ ಅವರು ಹಚ್ಚಿರುವ ಆ ಬೆಂಕಿ ಆರಿ ಹೋಗದೆ ಇಂದಿಗೂ ಕೂಡ ಅದೇ ರೀತಿ ಉರಿತಾನೆ ಇದೆ. ಇಷ್ಟು ವರ್ಷಗಳು ಕಳೆದ್ರೂ ಕೂಡ ಕಂಟಿನ್ಯೂಸ್ ಆಗಿ ಆ ಸ್ಥಳದಿಂದ ಮೀಥೇನ್ ಗ್ಯಾಸ್ ಹೊರಗಡೆ ಬರ್ತಾನೆ ಇದೆ. ಅದಕ್ಕಾಗಿಯೇ ಈ ಜಾಗ ಬಹಳಷ್ಟು ಜನ ಟೂರಿಸ್ಟ್ ಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಈಗ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿ ಕೂಡ ಬದಲಾಗಿ ಬಿಟ್ಟಿದೆ. ಸೊ ಇವು ಫ್ರೆಂಡ್ಸ್, ಈ ಎಲ್ಲ ಅತ್ಯಂತ ಅಪಾಯಕರವಾದ ಟೂರಿಸ್ಟ್ ಪ್ಲೇಸಸ್ ಗಳಲ್ಲಿ ನಿಮಗೆ ಯಾವ ಜಾಗಕ್ಕೆ ಹೋಗಿ ಟ್ರೈ ಮಾಡಬೇಕು ಅಂತ ಅನಿಸಿದೆಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.